ಇನ್ನೂ 4 ಮಾತ್ರೆ ಬೇಕಾರೆ ಕೊಡು, ತಗೊಂಡು ಮಲ್ಕೊಂತೀನಿ. ಹಾಗಾದ್ರೆ ನಿನ್ನ ಸ್ಮಶಾನದಲ್ಲೇ ಇರಿಸ್ಬೇಕಾಗತ್ತೆ. ಯಾಕೆ? ಅದೇ ನಾನ್ ಕುಡಿಯೋಂತ ಔಷಧಿ ಅನ್ಕೊಂಡೆ ಅತ್ತೆ. ಗೊತ್ತು ಕಣೋ, ತಲೆ ಹರಟೆ ನನ್ ಮಗನೇ. ಅಮ್ಮ ಬೈಬೇಡ್ವೆ? ಹೊಡಿಲಿಲ್ಲ ಅಂತ ಖುಷಿ ಪಡು. ಅಳಿಯನ್ನ ಅತ್ತೆ ಹೊಡೆದ್ಲು ಅನ್ನೋ ಅಪವಾದ ನನಗ್ಯಾಕೆ? ಸರಿ ಬಿಡು, ಈಗ ನೀನ್ ಸರಿ ಹೋಗಿದ್ದಕ್ಕೆ ನಾಳೆ ಅಮ್ಮನವ್ರಿಗೆ ಪೊಂಗಲ್ ಮಾಡ್ಕೊಂಡು ಹೋಗಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಜ್ಜಿ. ಕಾಡು ನಿನ್ ಗಂಡನ ಮನೆ ಅನ್ನೋ ಹಾಗೆ ಅಷ್ಟು ಸಲ ಯಾಕೆ ಹೋಗ್ತೀಯಾ? ಹೋಗೋದಿಕ್ಕೆ ತಾನೇ ಇರೋದು. ಐ ನೀನ್ ಪಕ್ಕಕ್ಕೆ ಹೋಗು. ವೈಶಾಲಿ, ನಿಮ್ಮಮ್ಮ ಎದ್ದೋಗು ಅಂತ ಇದಾರೆ, ಬಾರಿ ಹೋಗೋಣ. ನನಗೇನಾಗಿದೆಯೇ? ನಾ ಚೆನ್ನಾಗಿ ಇದೀನಲ್ಲ, ನೀ ಸುಮ್ನೆ ಗಾಬರಿ ಆಗ್ತಿದ್ದೆಲ್ಲ ನೇತ್ರಿ. ಹಾ, ನಾನ್ ಮಾಡ್ತಿರೋದು ಫಂಕ್ಷನ್ ಅಲ್ವೇ, ಪೂಜೆ. ಆದ್ರೂ ಅಮ್ಮನವ್ರಿಗೆ ಎಷ್ಟು ಮಾಡಿದ್ರು ಕಡಿಮೆನೆ. ನಿನ್ ಇಷ್ಟನ ನಾನ್ ಬೇಡ ಅಂತ ಹೇಳಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ, ಹಾಗೆ ನಿನ್ ಮದ್ವೆ ಕೂಡ ಆಗೋ ಹಾಗಿದೆ. ಅಬ್ಬಾ, ಮಾವನ್ನು ಅತ್ತೆನು ಜೊತೆ ಕರ್ಕೊಂಡು ಹೋಗಿ ಬರ್ತೀನಿ ಅಜ್ಜಿ. ಅವನಿಗೆ ಬಾಯಿ ತೊಳ್ಕೊಳಕ್ ಹೇಳು. ಸ್ನಾನ ಮಾಡ್ತಾರ ಬಿಡು. ಹಾಗಲ್ಲ ಕಣೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬಟ್ಟೆ ಕುಡಿತಾನೆ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಆ ವಾಸನೆ ಕಾಡ್ ಪೂರ್ತಿ ಹಬ್ಕೋಬಾರ್ದು ಅಂತಂದ್ರೆ ಬೇವಿನ ಕಡ್ಡಿಲಿ ಹಲ್ಲುಜ್ಜ ಕೇಳು. ನೋಡ್ತಿದ್ಯಾ? ತ್ರಿನಯನಿ, ಯಮಪುರಿಯ ಲೋಕಾದೇಶದಂತೆ ನೀನು ಈ ಭೂಲೋಕವನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಬರಬೇಕು. ಇದು ಆಜ್ಞೆ. ಯಾರಾಗ್ನೆ? ನಿನ್ ಜೊತೆ ನಾನ್ ಯಾಕೆ ಬರ್ಬೇಕು? ಬರುವುದಿಲ್ಲ ಎಂದು ಹಠ ಮಾಡಿದರೆ ಮರಳಿ ನಿನ್ನ ದೇಹಕ್ಕೆ ಹೋಗುವುದಿಲ್ಲ. ಇದು ಅನ್ಯಾಯ. ನನ್ ಗಂಡನ, ಮಕ್ಕಳನ್ನ, ನನ್ ಮನೆಯವ್ರನ್ನೆಲ್ಲ ನಾನು ಬಿಟ್ಟು ಬರ್ಬೇಕು ಅಂದ್ರೆ ಏನು? ನನಗೆಷ್ಟೇ ಅಪಾಯ ಬಂದ್ರು ಸರಿ, ನಾನು ಅದನ್ನ ತಪ್ಪಿಸ್ಕೊಂಡು ಇನ್ನು 106 ವರ್ಷ ಸುಮಂಗಲಿಯಾಗಿ ಬದುಕ್ತೀನಿ ಅಂತ ನನಗೆ ಗೊತ್ತು. ಏನೇ ಹೇಳುವುದಿದ್ದರೂ ಯಮಪುರಿಗೆ ಬಂದು ಹೇಳುವಂತವಳಾಗು. ಯಮೋ ನಮಃ. ಬಿಡು. ಅನ್ಸುತ್ತೆ ಅಜ್ಜಿ ಜೊತೆಗೆ ನೀನು ಪಟ್ನಕ್ಕೆ ಹೋಗಿದ್ಯಲ್ಲ ನೇತ್ರಿ, ಅಮ್ಮನವರು ಬೇಜಾರ್ ಮಾಡ್ಕೊಂಡು ಆಟ ಆಡ್ಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೇನಾ ಮೊನ್ನೆ ಹೇಗ್ ಪೂಜೆ ಮಾಡಿದ್ಲು ಅದೇ ತರ ಇದಾರೆ ಅಮ್ಮನವ್ರು ಇವತ್ತು. ಅಮ್ಮ, ನಿನ್ ದಯೆಯಿಂದ ಅಜ್ಜಿಗೆ ಏನೂ ಆಗ್ಲಿಲ್ಲ ಅಂತದ್ರಲ್ಲಿ ನೀನ್ ಯಾಕೆ ಬೇಜಾರ್ ಮಾಡ್ಕೋಬೇಕು? ನೀನು ಪಟ್ನಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗೋಗ್ಬಿಡ್ತೇನೋ ಅಂತ ಅನ್ಕೊಂಡಿದ್ದಾರೆ. ಹಾ, ಮದ್ವೆ ಆಗೋ ಗಂಡಿರೋದು ಪಟ್ನದಲ್ಲೇ ಅಲ್ವಾ ರೀ? ಅದಕ್ಕೆ ನಾನು ಆ ಮಾತಂದಿದ್ದೆ. ಅಮ್ಮ, ಅಮ್ಮನವ್ರನ್ನ ಬಿಟ್ಟು ನಂಗಿರಕ್ಕಾಗತ್ತಮ್ಮವ? ಇಷ್ಟು ದಿನ ನೀನು ಅಮ್ಮನವ್ರ ಹತ್ರ ಬರ್ತಾ ಇದ್ಯಲ್ಲ, ನಾಳೆಯಿಂದ ಈ ತಾಯಿನೇ ನಿನ್ನ ಹತ್ರ ಬರ್ಬೋದು ಬಿಡು. ಪ್ರಸಾದ ನೀಡು ನೇತ್ರಿ. ಪಾತ್ರೆನೇ ಅಮ್ಮನವ್ರ ಹತ್ರ ಇಟ್ಟಿದ್ದೀನಲ್ಲ. ಮತ್ತೆ ದೊನ್ನೆಲಿ ಯಾಕೆ? ತಿನ್ಬೇಕಾದ್ರೆ ಇಟ್ರೆ ಆಯ್ತು ಬಿಡು. ಮಾವಂಗೆ ಪ್ರಸಾದ ತಿನ್ನಕ್ಕೆ ತುಂಬಾ ಆತ್ರ ಅನ್ಸುತ್ತೆ. ನೈವೇದ್ಯನ ಅಮ್ಮನವ್ರು ತಿಂತಾರೋ ಬಿಡ್ತಾರೋ, ವಿಷ ಬೆರೆಸಿರೋ ಪ್ರಸಾದನ್ ಮಾತ್ರ ನೀನ್ ತಿಂದು ಸಾಯೋದಂತೂ ಗ್ಯಾರಂಟಿ ತ್ರಿನೇತ್ರಿ.
ಅಮ್ಮ ಯಾವಾಗ್ಲೂ ಹೀಗೆ ನಿಮ್ ದಯೆ ದಾಕ್ಷಿಣ್ಯ ನಮ್ಮ ಮೇಲೆ ಇರ್ಬೇಕು ತಾಯಿ.